ಗೊತ್ತಾಗಿಲ್ಲ. 1986 ಅಲ್ಲಿ ನಡೆದಂತಹ ಪದ್ಮಲತಾ ಕೇಸ್. ಪದ್ಮಲತಾ ಅವ್ರ ತಂದೆ ಕಮ್ಯುನಿಸ್ಟ್ ಪಾರ್ಟಿನ ಲೀಡರ್ ಇರ್ತಾರೆ. ಅವ್ರ ರಿಯಲ್ ನೇಮ್ ಏನು ಅಂತ ನಮಗೆ ಗೊತ್ತಾಗಿಲ್ಲ, ಬಟ್ ಈ ವಿಡಿಯೋದಲ್ಲಿ ಅವ್ರ ಹೆಸರು ಲಕ್ಷ್ಮಣ್ ಅಂತ ಅನ್ಕೊಳ್ಳಿ. ಸೊ ಕಮ್ಯುನಿಸ್ಟ್ ಪಾರ್ಟಿನ ಲೀಡರ್ ಇರುವಂತಹ ಲಕ್ಷ್ಮಣ್ ಅವ್ರಿಗೆ ಊರಲ್ಲಿ ತುಂಬಾನೇ ಸಪೋರ್ಟ್ ಇರುತ್ತೆ. ಊರಿನ ಜನರ ಫೇವರೇಟ್ ಇರ್ತಾರೆ ಇವರು. ಅಂಡ್ ಅದೇ ವರ್ಷ ಅಂದ್ರೆ 1986 ಅಲ್ಲಿ ಪಂಚಾಯತ್ ಎಲೆಕ್ಷನ್ ಬೇರೆ ಇರುತ್ತೆ. ಅಂಡ್ ಎಲ್ರಿಗೂ ಗೊತ್ತಿತ್ತು ಲಕ್ಷ್ಮಣೆ ಗೆಲ್ಲೋದು ಅಂತ. ಆ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಲಕ್ಷ್ಮಣ್ ಆಪೋಸಿಟ್ ಗೌಡ್ರಿಗೆ ತುಂಬಾ ಬೇಕಾಗಿರೋರು ಒಬ್ರು ನಿಂತಿರ್ತಾರೆ. ಅಂಡ್ ಅವ್ರಿಗೂ ಗೊತ್ತಿತ್ತು ಎಲೆಕ್ಷನ್ ಏನಾದ್ರು ಆದ್ರೆ ಲಕ್ಷ್ಮಣ ಎಲೆಕ್ಷನ್ ಅಲ್ಲಿ ಗೆಲ್ಲೋದು ಅಂತ. ಸೊ ಎಲ್ಲಿ ಸೋತೋಗ್ಬಿಡ್ತೀವೋ ಅನ್ನೋ ಭಯಕ್ಕೆ ಆ ಗೌಡ್ರು ಕಡೆ ಅವ್ರು ಏನ್ ಮಾಡ್ತಾರೆ, ಲಕ್ಷ್ಮಣ್ನ ಅಪ್ರೋಚ್ ಮಾಡಿ ಮುಚ್ಕೊಂಡು ಈ ಪಂಚಾಯತ್ ಎಲೆಕ್ಷನ್ ಅಲ್ಲಿ ನಿಮ್ ನಾಮಿನೇಷನ್ ನ ಕ್ಯಾನ್ಸಲ್ ಮಾಡು ಅಂತ ವಾರ್ನಿಂಗ್ ಕೊಡ್ತಾರೆ. ಆದ್ರೆ ಲಕ್ಷ್ಮಣ್ ಅವರು ಅಂಜದೆ ನೀವ್ ಏನ್ ಮಾಡ್ತಿರೋ ಮಾಡ್ಕೊಳ್ರಿ, ಆದ್ರೆ ನಾನ್ ಮಾತ್ರ ನಾಮಿನೇಷನ್ ನ ಕ್ಯಾನ್ಸಲ್ ಮಾಡಲ್ಲ ಅಂತ ಆ ಗೌಡ್ರು ಕುಟುಂಬನ ಎದುರು ಹಾಕೋತಾರ. ದೆನ್ ಎಂತ ಕೋಇನ್ಸಿಡೆನ್ಸ್ ನೋಡಿ, ನೆಕ್ಸ್ಟ್ ಡೇನೆ ಲಕ್ಷ್ಮಣ್ ಅವ್ರ ಮಗಳು ಪದ್ಮಲತಾ ಕಿಡ್ನಾಪ್ ಆಗ್ತಾಳೆ. ಸುಮಾರು 56 ದಿನ ಅವಳನ್ನ ಯಾರೋ ಕಿಡ್ನಾಪ್ ಮಾಡ್ತಾರೆ. ಅಂಡ್ ಆ 56 ದಿನ ಡೈಲಿ ಅವಳನ್ನ ಶೋಷಣೆ ಕೂಡ ಮಾಡ್ತಾರೆ. ನಂತರ 56 ದಿನ ಆದ್ಮೇಲೆ ಪದ್ಮಲತನ ಬಾಡಿ ನೇತ್ರಾವತಿ ನದಿಲಿ ತೇಲ್ತಾ ಸಿಗುತ್ತೆ. ಆಸ್ ಎಕ್ಸ್ಪೆಕ್ಟೆಡ್ ಈ ಕೇಸಲ್ಲೂ ಪೊಲೀಸ್ ಅವ್ರ ಕಡೆಯಿಂದ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಲ್ಲ. ಅಂಡ್ ಯಾರು ಪದ್ಮಲತನ ಕಿಡ್ನಾಪ್ ಮಾಡಿದ್ರು, ಯಾರು ಅವಳನ್ನ 15 ದಿನವರೆಗೂ ಶೋಷಣೆ ಮಾಡಿ ನಂತರ ಅವಳನ್ನ ಅಷ್ಟು ಭೀಕರವಾಗಿ ಸಾಯಿಸಿದ್ರು ಅಂತ ಇವತ್ತಿನ ದಿನದವರೆಗೂ ಗೊತ್ತಾಗಿಲ್ಲ. ಮತ್ತೆ ನಮಗೆ ಗೊತ್ತಾದದು 22ಕ್ಕೆ ಸ್ಕೂಲ್ ಡೇ 56 ದಿನ ಕಳೆದು ಹೊಳೆಯಲ್ಲಿ ಏನೋ ಒಂದು ಕೇಳಿ ಪೊಲೀಸಿನವರು ಬರುವಾಗ ಬಂದು ಹೇಳುವಾಗ ನಮಗೆ ಗೊತ್ತಾಗ ಅವರು ನನ್ನನ್ನು ಕರ್ಕೊಂಡೋಗಿ